ಹಲೋ ನಮಸ್ತೆ. ನಿಮ್ಮ ಆಪ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಡಾಕ್ಟರ್ ಸದಾನಂದರಾವ್. ತುಂಬ ಜನರಲ್ಲಿ ಒಂದು ಡೌಟ್ ಇರುತ್ತೆ, ಲೇಸರ್ ಚಿಕಿತ್ಸೆಯನ್ನು ಶಸ್ತ್ರಚಿಕಿತ್ಸೆ ಅಥವಾ ಸರ್ಜರಿ ಆಗೋದಕ್ಕಿಂತ ಮೊದಲು ತೆಗೆದುಕೊಳ್ಬೇಕಾ ಅಥವಾ ಸರ್ಜರಿ ಆದ ನಂತರದಲ್ಲಿ ಲೇಸರ್ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕಾ, ಸರ್ಜರಿ ಆದಮೇಲೂ ನಮಗೆ ಲೇಸರ್ ಚಿಕಿತ್ಸೆ ಏನಾದರೂ ಉಪಯೋಗಕ್ಕೆ ಬರುತ್ತಾ ಅಥವಾ ಮೊದಲೇ ಲೇಸರ್ ಚಿಕಿತ್ಸೆಯನ್ನು ಪಡ್ಕೊಳ್ಳೋದು ಉತ್ತಮನಾ? ಈ ರೀತಿ ಹಲವಾರು ಡೌಟ್ಗಳು ಜನಸಾಮಾನ್ಯರಲ್ಲಿ ಹೆಚ್ಚಾಗ್ತಾ ಇದೆ. ಲೇಸರ್ ಅಂತಕ್ಕಂಥದ್ದು ಒಂದು ಹೊಸ ಟೆಕ್ನಾಲಜಿ. ಈ ಲೇಸರ್ ಅಂದರೆ ಲೈಟ್ ಆಂಪ್ಲಿಫಿಕೇಷನ್ ಎಮಿಷನ್ ಸ್ಟಿಮ್ಯುಲೇಷನ್ ಆ್ಯಂಡ್ ರೇಡಿಯೇಷನ್ ಅಂತ ಹೇಳ್ತೀವಿ, ಅಥವಾ LLLT ಲೋ ಲೆವೆಲ್ ಲೇಸರ್ ಥೆರಪಿ ಅಂತ ಹೇಳ್ತೀವಿ. ಇದರಲ್ಲಿ ಒಂದು 3 ಬಗೆಯಲ್ಲಿ ಮನುಷ್ಯನ ದೇಹದಲ್ಲಿ ಇದು ಕೆಲಸ ಮಾಡುತ್ತೆ. ಮೊದಲನೇದಾಗಿ ATP ಪ್ರೊಡಕ್ಷನ್ ಅಂತ ಹೇಳ್ತೀವಿ. ಯಾವಾಗ ಲೇಸರ್ ಫೋಟೋನ್ಸ್ ದೇಹದ ಒಳಗಡೆ ಹೋಗಲಿಕ್ಕೆ ಸ್ಟಾರ್ಟ್ ಆಯಿತು, ಅದು ನಮ್ಮ ಮೈಟೋಕಾಂಡ್ರಿಯಾದಲ್ಲಿ ATP ಪ್ರೊಡಕ್ಷನನ್ನು ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ATP ಅಂದರೆ ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಹೇಳ್ತೀವಿ. ಪ್ರೋಟೀನ್ ಅಂಶವನ್ನು ಹೆಚ್ಚು ಉತ್ಪತ್ತಿ ಮಾಡ್ತಾ ಹೋಗೋದ್ರಿಂದ ಜೀವಕೋಶಗಳಿಗೆ, ಸೆಲ್ಸ್ ಅಂತ ನಾವೇನು ಹೇಳ್ತೀವಿ, ಜೀವಕೋಶಗಳಿಗೆ ಬೇಕಾಗಿರ್ತಕ್ಕಂಥ ಎನರ್ಜಿ ಅದು ಸಿಗೋದ್ರಿಂದ ಜೀವಕೋಶಗಳು ಪುನಶ್ಚೇತನಗೊಳ್ಳುತ್ತೆ, ರೀಜನರೇಷನ್ ಅಂತ ಹೇಳ್ತೀವಿ. ಅದು ಆಗೋದ್ರಿಂದ ನಮಗೆ ಬಹಳ ಬೇಗ ವಾಸಿ ಆಗ್ತಕ್ಕಂಥದ್ದು ಅಥವಾ ನೋವು ಕಡಿಮೆ ಆಗ್ತಕ್ಕಂಥದ್ದು ಆಗುತ್ತೆ. ಎರಡನೇದು, ಸೋಡಿಯಂ ಮತ್ತು ಪೊಟ್ಯಾಷಿಯಮನ್ನು ಬ್ಯಾಲೆನ್ಸ್ ಮಾಡ್ತಕ್ಕಂಥ ಶಕ್ತಿ ಈ ಲೇಸರಿಗಿದೆ. ಹಾಗಾಗಿ ದೇಹದಲ್ಲಿ ಸೋಡಿಯಂ ಮತ್ತು ಪೊಟ್ಯಾಷಿಯಮನ್ನು ಬ್ಯಾಲೆನ್ಸ್ ಮಾಡುತ್ತೆ. ಮತ್ತು ನೈಟ್ರಿಕ್ ಆಕ್ಸೈಡ್ ಲೆವೆಲನ್ನು ಕೂಡ ಇದು ಬ್ಯಾಲೆನ್ಸ್ ಮಾಡುತ್ತೆ, ಡ್ಯೂ ಟು ದ ವ್ಯಾಸೋಡೈಲ್ಯೂಷನ್ ಅಂತ ನಾವು ಹೇಳ್ತೀವಿ. ಈ 3 ಬಗೆಯಲ್ಲಿ ಈ ಲೇಸರ್ ಅಂತಕ್ಕಂಥದ್ದು ಕೆಲಸ ಮಾಡುತ್ತೆ. ಯಾವುದೇ ನೋವು ನಮಗೆ ಬಂದಾಗ ಲೇಸರ್ ಚಿಕಿತ್ಸೆಯನ್ನು ಮೊದಲೇ ನಾವು ಪಡ್ಕೊಂಡಾಗ ಸ್ವಾಭಾವಿಕವಾಗಿ ನಮಗೆ ಆಗಿರ್ತಕ್ಕಂತಹ ಯಾವುದೇ ನೋವನ್ನು ನಾವು ಗುಣಪಡಿಸಬಹುದು ಅಥವಾ ಸರಿಪಡಿಸಬಹುದು. ದೇಹದಲ್ಲಿ ನಾವು ಹುಟ್ಟಿದಾಗಲಿಂದ, ಈಗ ಉದಾಹರಣೆಗೆ ಯಾವುದೋ ಒಂದು ನೋವು, ಜಾಯಿಂಟ್ ಪೇಯ್ನ್, ಶೋಲ್ಡರ್ ಪೇಯ್ನು, ಬ್ಯಾಕ್ ಪೇಯ್ನು, ಲೋ ಬ್ಯಾಕ್ ಪೇಯ್ನು ಇದು ಬಂದಿದೆ. ಯಾಕೆ ಬಂದಿದೆ ಅಂತ ಹೇಳಿದ್ರೆ ಹಲವಾರು ಕಾರಣಗಳಿರುತ್ತೆ. ಅಥವಾ ಹಲವಾರು ದಿವಸಗಳಿಂದ ಸವಕಳಿಯಿಂದನೋ ಅಥವಾ ವೇರೆಂಟೇರಿಂದನೋ ಅಥವಾ ಬೇರೆ ಯಾವುದೋ ಕಾರಣಗಳಿಂದ ಅಲ್ಲಿ ನಮಗೆ ನೋವು ಕಾಣಿಸ್ತಾ ಇರುತ್ತೆ. ಅದನ್ನು ರೂಟ್ ಕಾಸನ್ನು, ಅಂದರೆ ಆ ಭಾಗದಲ್ಲಿ ಇರತಕ್ಕಂಥ ನೋವನ್ನು ಮೂಲದಲ್ಲಿ ಸರಿಪಡಿಸ್ತಕ್ಕಂಥದ್ದು ಲೇಸರ್ ಕೆಲಸ. ಆ ಲೇಸರ್ಗೆ ಒಂದು ಲಿಮಿಟೇಷನ್ಸ್ ಅಂತ ಇದೆ. ಅಂದರೆ ಈಗ ನೋವು ಪ್ರಾರಂಭ ಆಗಿ ಸುಮಾರು 1 ವರ್ಷ ಅಥವಾ 2 ವರ್ಷ ಆಗಿದೆ, ಅದು ಗ್ರೇಡ್ 1ನಲ್ಲಿದೆ ಅಥವಾ ಗ್ರೇಡ್ 2ನಲ್ಲಿದೆ ಅಂತ ಹೇಳಿದ್ರೆ ಲೇಸರ್ನಲ್ಲಿ ನಿಮಗೆ ಸುಮಾರು 85ರಿಂದ 90% ರಿಸಲ್ಟು ಬರುತ್ತೆ. ಆದರೆ ಅದು ಗ್ರೇಡ್ 4ಗೆ ಹೋಗಿದೆ ಅಥವಾ ಗ್ರೇಡ್ 3 ದಾಟಿದೆ ಅಂತ ಹೇಳಿದಾಗ ರಿಸಲ್ಟ್ ಅಂತಕ್ಕಂಥದ್ದು ಒಂದು 40 to 50% ಮಾತ್ರ ಬರೋ ಚಾನ್ಸಸ್ ಇರುತ್ತೆ. ಸರ್ಜರಿಗೂ ಇದಕ್ಕೂ ಏನು ಸಾರ್ ವ್ಯತ್ಯಾಸ ಅಂತ ಹೇಳಿದ್ರೆ, ಇದು ನಾನ್ ಇನ್ವೆನ್ಸಿವ್ ಮೆಥಡ್ ಅಂತ ಹೇಳ್ತೀವಿ. ಅಂದರೆ ಯಾವುದೇ ರೀತಿಯ ಇನ್ಸಿಷನ್ ಇರಲ್ಲ. ಅಂದರೆ ನಿಮಗೆ ಯಾವುದೇ ರೀತಿ ಕಟ್ ಮಾಡ್ತಕ್ಕಂಥದ್ದು ಅಥವಾ ಆ ಭಾಗಕ್ಕೆ ಏನಾದರೂ ಡ್ಯಾಮೇಜ್ ಆಗ್ತಕ್ಕಂಥದ್ದು ಅಥವಾ ಆ ಭಾಗದಲ್ಲಿ ನಿಮಗೇನಾದರೂ ಒಂದು ಒಳಗಡೆ ಮೆಟಲ್ ಇಡ್ತಕ್ಕಂಥದ್ದು ಯಾವುದೂ ಕೂಡ ಈ ಲೇಸರಲ್ಲಿ ಇಲ್ಲ. ಇದು ಸ್ವಾಭಾವಿಕವಾಗಿ ನಮ್ಮ ದೇಹದಲ್ಲಿ ಆಗಿರ್ತಕ್ಕಂಥ ನೋವನ್ನು ಸರಿಪಡಿಸ್ತಕ್ಕಂತಹ ಒಂದು ಸುಲಭ ವಿಧಾನ. ಕೆಲವರು ಏನು ಮಾಡ್ತಾರೆ ಅಂದರೆ, ಈಗ ಸಾಮಾನ್ಯವಾಗಿ ಡಿಸ್ಕ್ ಬಲ್ಜ್ ಆಗಿರುತ್ತೆ, ಗ್ರೇಡ್ 1 ಡಿಸ್ಕ್ ಬಲ್ಜ್ ಆಗಿರುತ್ತೆ, ನೇರವಾಗಿ ಅವ್ರು ಏನು ಮಾಡಿಬಿಡ್ತಾರೆ ಅಂದರೆ ಸರ್ಜರಿಗೆ ಹೋಗ್ತಾರೆ. ಸರ್ಜರಿಗೆ ಹೋದ್ಮೇಲೆ ಸರ್ಜರಿಯಲ್ಲಿ ಅದು ಸಕ್ಸಸ್ಫುಲ್ ಆದರೆ ಅವರಿಗೆ ಸುಮಾರು ಒಂದು 10 ವರ್ಷ ಅಥವಾ 12 ವರ್ಷದವರೆಗೆ ನೋವು ಏನೂ ಕಾಣಿಸ್ತಿರಲ್ಲ. ಅಕಸ್ಮಾತ್ ಅದು ಆ ಸರ್ಜರಿ ಫಲಕಾರಿ ಆಗಲಿಲ್ಲ ಅಂತ ಹೇಳಿದಾಗ ಸೊಂಟದ ನೋವು ಹಾಗೇ ಇರುತ್ತೆ, ಅದರ ಜೊತೆಗೆ ರೇಡಿಯೇಟಿಂಗ್ ಪೇಯ್ನ್ ಆಗಿರ್ಬೋದು, ಕಾಲಿನಲ್ಲಿ ಪೂರ್ತಿ ಜೋಮ್ ಆಗಿರ್ಬೋದು, ನಮ್ನೆಸ್ ಆಗಿರ್ಬೋದು, ಈ ಥರದ್ದು ಪ್ರಾರಂಭ ಆಗ್ತಾ ಹೋಗುತ್ತೆ. ಅಥವಾ ಯೂರಿನರಿ ಬ್ಲ್ಯಾಡರ್ಲಿ ಕಂಟ್ರೋಲ್ ಇಲ್ಲದೆ ಇರತಕ್ಕಂಥದ್ದು, ಕಾಲಿನ ಭಾಗಕ್ಕೆ ಸರಿಯಾಗಿ ರಕ್ತ ಸಂಚಾರ ಆಗದೆ ಅಲ್ಲಿ ಸೆಲ್ಯುಲೈಟಿಸ್ ಆಗ್ತಕ್ಕಂಥದ್ದು, ಈ ಥರ ಆಗುತ್ತೆ. ಹಾಗಾಗಿ ಸರ್ಜರಿ ಮಾಡಿಸ್ಕೊಳ್ಳೋದಕ್ಕಿಂತ ಮೊದಲು
ಯಾವುದೇ ಸರ್ಜರಿ ಮಾಡಿಸ್ಕೊಳ್ಳೋದಕ್ಕಿಂತ ಮೊದಲು ಅದರ ಗ್ರೇಡ್ ಏನಿದೆ, ಅದು ನಿಜವಾಗ್ಲೂ ಸರ್ಜರಿ ಮಾಡಿಸ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇದೆಯಾ ಅಂತಕ್ಕಂಥದ್ದನ್ನು ವ್ಯಕ್ತಿ ಅಥವಾ ಆ ನೋವನ್ನು ಬಂದಿರತಕ್ಕಂತಹ ವ್ಯಕ್ತಿ ಮತ್ತು ಹಾಗೆ ಅವರ ಮನೆಯವರು ಅದನ್ನು ಡಿಸೈಡ್ ಮಾಡಬೇಕಾಗುತ್ತೆ. ಸಪೋಸ್ ಸರ್ಜರಿ ಆದಮೇಲೂ ಕೂಡ ಲೇಸರ್ ಚಿಕಿತ್ಸೆಯನ್ನು ಪಡ್ಕೊಳ್ಬೋದಾ ಅಂತ ಕೇಳಿದ್ರೆ ಪಡ್ಕೊಳ್ಬಹುದು. ಆದರೆ ಇದರಲ್ಲಿ ಎಷ್ಟು ಕೆಲಸ ಆಗುತ್ತೆ ಅಂತ ಹೇಳಿದ್ರೆ, ಲೇಸರ್ ಚಿಕಿತ್ಸೆಯಿಂದ ಒಂದು 50 to 60% ನಿಮ್ಮ ನೋವಿನ ಮಟ್ಟವನ್ನು ತಗ್ಸುತ್ತೆ. ಯಾಕೆ ಅಂದರೆ ಇನ್ಸಿಷನ್ ಅಂತ ಹೇಳ್ತೀವಿ, ಟಿಶ್ಯೂಸ್ ಡ್ಯಾಮೇಜ್ ಆಗಿರುತ್ತೆ. ಅಂದರೆ ಕಟ್ ಮಾಡುವಾಗ, ಸರ್ಜರಿ ಮಾಡುವಾಗ ಸರೌಂಡಿಂಗ್ ಇರ್ತಕ್ಕಂತಹ ಟಿಶ್ಯೂಸ್ ಎಲ್ಲ ಡ್ಯಾಮೇಜ್ ಆಗಿರುತ್ತೆ. ಆ ಟಿಶ್ಯೂ ಏನು ಡ್ಯಾಮೇಜ್ ಆಗಿರುತ್ತೋ ಅದನ್ನು ರಿಪೇರಿ ಮಾಡಿಕೊಡುತ್ತೆ. ಆದರೆ ನಿಮಗೆ ಸರ್ಜರಿ ಒಂದು ಬಾರಿ ಒಂದು ಭಾಗದಲ್ಲಿ ಆದಾಗ ಅಲ್ಲಿ ಒಂದು ಮೆಟಲ್ ಇದೆ ಅಂತ ಹೇಳಿದಾಗ ಆ ಮೆಟಲ್ ಮೇಲೆ ಈ ಲೇಸರ್ ಅಂತಕ್ಕಂಥದ್ದು ಕೆಲಸ ಮಾಡೋದಿಲ್ಲ ಅಥವಾ ಸೈಡ್ ಎಫೆಕ್ಟ್ಸನ್ನು ಕೂಡ ಮಾಡೋದಿಲ್ಲ. ಆದರೆ ನ್ಯಾಚುರಲ್ ಆಗಿ ಆ ವ್ಯಕ್ತಿಗೆ ನೋವು ಬಂದಿದೆ ಅಥವಾ ನ್ಯಾಚುರಲ್ ಆಗಿ ಆ ವ್ಯಕ್ತಿಗೆ ಸ್ವಲ್ಪ ಡಿಸ್ಕ್ ಬಲ್ಜ್ ಆಗಿದೆಯೋ ಅಥವಾ ಸರ್ವೈಕಲಲ್ಲಿ ರೀಜನಲ್ಲಿ ಸ್ವಲ್ಪ ಬಲ್ಜ್ ಆಗಿರ್ಬೋದು ಅಥವಾ ಶೋಲ್ಡರಲ್ಲಿ ಪೇಯ್ನ್ ಬರ್ತಿರ್ಬೋದು ಅಥವಾ ಲಿಗಮೆಂಟ್ ಟೇರ್ ಆಗಿರಬಹುದು. ಇದೆಲ್ಲದನ್ನು ಕೂಡ ನ್ಯಾಚುರಲ್ ಆಗಿ ಹೀಲ್ ಮಾಡಿಕೊಳ್ಬೇಕು ಅಂದರೆ ಅದು ಸದ್ಯಕ್ಕೆ ಇರತಕ್ಕಂಥ ಒಂದು ಚಿಕಿತ್ಸಾ ವಿಧಾನ, ಔಷಧಿ, ಮಾತ್ರೆ, ಶಸ್ತ್ರಚಿಕಿತ್ಸೆ, ಇನ್ಸಿಷನ್ ಮತ್ತು ಸೈಡ್ ಎಫೆಕ್ಟ್ಸ್. ಇದು ಇಲ್ಲದೆ ಇರತಕ್ಕಂಥ ಒಂದೇ ವಿಧಾನ ಅಂದರೆ ಅದು ಲೇಸರ್ ಚಿಕಿತ್ಸಾ ವಿಧಾನ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮ ವೆಬ್ಸೈಟ್ www.mindbodycoldlaser.com ಅನ್ನು ವೀಕ್ಷಣೆ ಮಾಡಿ. ಹಾಗೆ ಅಲ್ಲಿ ಫೋನ್ ನಂಬರ್ಸ್ ಬರ್ತಾ ಇದೆ, ಅದಕ್ಕೆ ಕರೆ ಮಾಡಿ. ಹಾಗೆ ನಿಮ್ಮ ಆಪ್ತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಲ್ಲಿ ನಿಮಗೆ ಹಲವಾರು ವೀಡಿಯೋಸ್ ಸಿಗ್ತಾ ಇದೆ. ಅದ್ರ ಬಗ್ಗೆ ನಿಮಗೇನು ಡೌಟ್ ಇದೆ ಆ ವೀಡಿಯೋಸನ್ನು ನೋಡೋದ್ರಿಂದ ನಿಮಗೆ ಖಂಡಿತ ಇದಕ್ಕೆ ಒಂದು ನಿಮ್ಮ ಇಲ್ಲಿರ್ತಕ್ಕಂಥ ಕೆಲವು ನೋವುಗಳು, ದೇಹದಲ್ಲಿ ಬರ್ತಕ್ಕಂಥ ನೋವುಗಳಾಗಿರ್ಬೋದು, ನರಕ್ಕೆ ಸಂಬಂಧಪಟ್ಟಂತಹ ಕೆಲವು ನೋವುಗಳಾಗಿರ್ಬೋದು, ಅಥವಾ ಬೇರೆ ಯಾವುದಾದ್ರು ಮಾನಸಿಕ ಸಮಸ್ಯೆಗೆ ಸಂಬಂಧಪಟ್ಟಂತಹ ಸಣ್ಣ ಪುಟ್ಟ ನೋವುಗಳಿಗೂ ಕೂಡ ನಮ್ಮಲ್ಲಿ ಒಂದು ಸೂಕ್ತವಾದಂತಹ ನಾನ್ ಇನ್ವೆನ್ಸಿವ್ ಮೆಥಡ್ನಲ್ಲಿ ಚಿಕಿತ್ಸೆಯನ್ನು ನೀಡ್ತೀವಿ ಅಂತ ಹೇಳ್ತೀನಿ. ನಮಸ್ತೆ.